ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಇವತ್ತಿನ ನಮ್ಮ ಈ ಕಾರ್ಯಕ್ರಮದಲ್ಲಿ ಸಂತಾನ ಪ್ರಾಪ್ತಿಗೂ ಹಾಗೂ ಪಿತೃಶಾಪಕ್ಕೂ ಸಂಬಂಧವಿದೆಯಾ ಈ ಬಗ್ಗೆ ಗುರುಗಳು ತಿಳಿಸ್ಕೊಡ್ತಾರೆ. ಮೊದಲಿಗೆ ಅವರನ್ನ ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಗುರೂಜಿ, ಈ ವಾರ ಪೂರ್ತಿ ನಾವು ಈ ಪಿತೃದೋಷದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಇವತ್ತು ಈ ಸಂತಾನ ಪ್ರಾಪ್ತಿಗೂ ಹಾಗೂ ಪಿತೃಶಾಪಕ್ಕೂ ಸಂಬಂಧ ಇದೆಯಾ ಅಂತ. ಸಂತಾನಕ್ಕೂ ಪಿತೃಶಾಪಕ್ಕೂ ಕಾರಣ ಇದೆಯಾ? ಅಗತ್ಯವಾಗಿ ಇದೆ. ಯಾಕೆಂದರೆ ಇದನ್ನು ನಾವು ಸುಮ್ಮನೆ ಇದೆ ಅಂದರೂ ಕೂಡಲೇ ಅರ್ಥ ಆಗೋದಿಲ್ಲ. ಒಂದು ಅರ್ಥ ಮಾಡ್ಕೊಳ್ಳುವಂಥ ವಿಷಯವನ್ನು ನಾವು ವಿಮರ್ಶೆ ಮಾಡಿದಾಗ ಅದನ್ನು ಬಿಡಿಸಿದಾಗ ಅದರ ಭಾವಾರ್ಥಗಳ ಅರ್ಥ ಆಯಿತು ಅಂತಾದರೆ ಇದಕ್ಕೂ ಅದಕ್ಕೂ ಸಂಬಂಧ ಇದೆಯಲ್ಲೋ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಪಿತೃಗಳು ಅಂತ ಹೇಳಿದರೆ ಯಾರು? ನಮ್ಮ ಕುಟುಂಬದಲ್ಲಿ ಮರಣ ಹೊಂದಿದಂತಹ ಯಾವ ವ್ಯಕ್ತಿಗಳಿದ್ದಾರೋ ಅವರು ಪಿತೃಗಳು ಅಂತ ಹೇಳಿ. ಅವರು ಮರಣ ಹೊಂದಿದ ನಂತರ ಅವರ ಆತ್ಮ ಅನ್ನುವಂಥದ್ದು ವಿಷ್ಣು ಸಾಯುಜ್ಯವನ್ನು ಸೇರಿ ಆಮೇಲೆ ಏನಾಗ್ತದೆ, ಮತ್ತು ಪುನರ್ಜನ್ಮ ಅನ್ನುವಂಥದ್ದು ಹೋಗ್ತದೆ. ಅಥವಾ ಈ ಜನ್ಮ ಅನ್ನುವಂಥದ್ದು ಕೊನೆಯ ಜನ್ಮ ಆಯಿತು ಅಂತಾದರೆ, ಆ ಜನ್ಮ ಅನ್ನುವಂಥದ್ದು ಕೊನೆ ಜನ್ಮ ಆಯಿತು ಅಂತಾದರೆ ಆ ಒಂದು ಆತ್ಮ ಭಗವಂತನಲ್ಲಿ ಲೀನ ಆಗ್ತದೆ ಅನ್ನುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಏನಾಗಿದೆ, ಯಾರು ಸತ್ರು ಕೂಡಲೇ ಭಗವಂತನಲ್ಲಿ ಲೀನ ಆದರು ಅಂತ ಹೇಳಿ. ಆ ಥರ ಅಲ್ಲ. ಆ್ಯಕ್ಚುಲಿ ಏನು ಅಂತ ಕೇಳಿದರೆ, ಸತ್ರ ಮೇಲೆ ಅವನ ಪಾಪಕರ್ಮಗಳನ್ನು ನೋಡಿ, ಅವನ ಎಷ್ಟನೇ ಜನ್ಮ ಇದೆ ಅನ್ನುವಂಥದ್ದು ನೋಡಿ, ಆ ಜನ್ಮ ಅವನಿಗೆ ಕೊನೆಯದ್ದೋ ಅಥವಾ ಮುಂದೆ ಇನ್ನೊಂದು ಜನ್ಮ ಉಂಟೋ, ಅದೇನು ಇರುವೆ ಆಗ್ತಾನೋ, ಹಲ್ಲಿ ಆಗ್ತಾನೋ, ಪಲ್ಯ ಆಗ್ತಾನೋ, ಅದು ಸೆಕೆಂಡ್ರಿ. ಆ ಉಂಟೋ ಇಲ್ಲೋ ಅನ್ನುವಂಥದ್ದು ನೋಡಿ ಆಮೇಲೆ ಭಗವಂತನ ಹತ್ರ ಅವನು ಸಂಯೋಜನೆ ಆಗುವಂಥದ್ದು. ಆದರೆ ಇವರಿಗೆ ಹೇಗೆ ಆ ಭಗವಂತನ ಸಾನ್ನಿಧ್ಯ ಅನ್ನುವಂಥದ್ದು ಸಿಗ್ತದೆ? ಹೇಗೆ ಇದು ಕೊನೆ ಜನ್ಮ ಆದರೆ ಹೇಗೆ ಗೊತ್ತಾಗ್ತದೆ ಅಂತ ಕೇಳಿದರೆ, ಅವನ ಜನ್ಮ ಅನ್ನುವಂಥದ್ದು ಹುಟ್ಟಿರುವಂಥದ್ದೇ ಭಗವಂತನ ಸೃಷ್ಟಿ. ಅವನು ಮಾಡಿದಂಥ ಹೋದ ಜನ್ಮದಲ್ಲಿ ಮಾಡಿದಂಥ ಪಾಪಕರ್ಮಗಳಿಂದ ಈ ಜನ್ಮ ಅನ್ನುವಂಥದ್ದು ಪ್ರಾಪ್ತವಾಗಿದೆ. ಎರಡೇ ಕಾನ್ಸೆಪ್ಟ್ ಇರೋದಿಲ್ಲಿ. ಒಂದು, ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಈ ಜನ್ಮ ಯಾಕಾಯಿತು ಅನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಒಂದು, ಹೋದ ಜನ್ಮದಲ್ಲಿ ಅಪರಿಮಿತವಾಗಿರ್ತಕ್ಕಂತಹ ದುಷ್ಟ ಕೆಲಸಗಳನ್ನೇ ಮಾಡಿದರೆ ಈ ಜನ್ಮದಲ್ಲಿ ಅವನು ಏನೋ ಒಂದು ಕೆಟ್ಟ ಯೋನಿಯಲ್ಲಿ ಉದ್ಭವಿಸಿ ಅಂತ ಹೇಳಿದರೆ ಹುಟ್ಟಿ ಅವನು ಅನುಭವಿಸ್ತಾ ಇರ್ತಾನೆ. ಒಂದೇನೋ ಭಿಕ್ಷುಕ ಆಗೋದು ಅಥವಾ ಮೈ ತುಂಬ ರೋಗ ರುಜಿನಗಳು ಬಂದು ಅವನೇನೋ ಅನುಭವಿಸ್ತಾ ಇರ್ತಾನೆ. ಇನ್ನು ಹೋದ ಜನ್ಮದಲ್ಲಿ ಅತಿಯಾಗಿರ್ತಕ್ಕಂಥ ಪುಣ್ಯ ಕೆಲಸಗಳನ್ನು ಮಾಡಿ ಈ ಜನ್ಮದಲ್ಲಿ ಮೋಕ್ಷ ಸಂಪಾದನೆಗೆ ಆ ಮನುಷ್ಯ ಅನ್ನುವಂಥದ್ದು ಬಂದಿರ್ತಾನೆ. ಮೋಕ್ಷ ಸಂಪಾದನೆ ಅಂತ ಹೇಳಿದರೆ ಇನ್ನು ಅವನಿಗೆ ಜನ್ಮ ಇಲ್ಲ ಅಂತ ಹೇಳಿ. ಅಂಥವ್ರು ಏನಾಗಿರ್ತಾರೆ ಕೇಳಿದರೆ, ಅವ್ರು ನೋಡಿ ಎಷ್ಟೇ ಅನಾಚಾರ ಕೆಲಸ ಮಾಡಿದ್ರು ಅವ್ರು ಟಾಪ್ 1 ಇರ್ತಾರೆ ಅಲ್ವಾ? ಯಾಕೆ ಅಂತ ಕೇಳಿದರೆ, ಅವರು ಪೂರ್ವಜನ್ಮದ ಸುಕೃತ ಅಂತ ಹೇಳಿದರೆ ಪೂರ್ವಜನ್ಮದಲ್ಲಿ ಮಾಡಿದಂಥ ಪುಣ್ಯಾಂಶ ಅನ್ನುವಂಥದ್ದು ಈ ಜನ್ಮದಲ್ಲಿ ಅವರು ಅನುಭವಿಸಿ ಮೋಕ್ಷಕ್ಕೆ ಬಂದಿದ್ದಾರೆ ಅಂತ ಹೇಳಿ. ಹಾಗೆ ಈ ಪಿತೃಗಳು ಯಾರೂ ಸಮೇತ ನಾವು ನೋಡ್ದಲ್ಲ ಇದ್ದವ್ರಿಗೆ ನಾವು ಯಾರೂ ಪೂಜೆ ಮಾಡಲ್ಲ. ಒಂದು ನನ್ನ ತಂದೆ ಅಥವಾ ಅವ್ರ ತಂದೆ ಅಥವಾ ಅವ್ರ ತಂದೆ, ನಮ್ಮ ವಂಶಸ್ಥರಿಗೆ ಮಾತ್ರ ಮಾಡುವಂಥದ್ದು. ಹಾಗಾಗಿ ಆ ಪಿತೃಗಳೆಲ್ಲ ಏನು ಅಂತ ಕೇಳಿದ್ರೆ, ಮೊನ್ನೆ ಹೇಳಿದ್ವಿ ಈ ಪಿತೃಪಕ್ಷದಲ್ಲಿ ಯಮಪುರಿ ಅನ್ನುವಂಥದ್ದು ಶೂನ್ಯವಾಗಿರ್ತದೆ ಅಂತೇಳಿ. ಅದನ್ನು ನಂಗೆ ಬೇರೆ ಯಾವುದು ಪದ ಸಿಗಲಿಲ್ಲ, ಯಾಕೆಂದರೆ ನಾನು ಅರ್ಥೈಸ್ಲಿಕ್ಕೆ ಹೋಗುವಂಥದ್ದಕ್ಕೆ ಸರಿಯಾಗಿರುವಂಥ ಪದ ಅದೇ. ಆದ್ದರಿಂದ ಆ ಯಮಪುರಿ ಅನ್ನುವಂಥದ್ದು ಶೂನ್ಯವಾಗಿರ್ತದೆ. ಅರ್ಥಾತ್ ಪಿತೃಗಳೆಲ್ಲರೂ ಸಮೇತ ಎಲ್ಲೆಲ್ಲ ಅವ್ರವ್ರ ಮನೆಗೆ ಹೋಗಿರ್ತಾರೆ. ಈಗ ರಜಾ ಕೊಟ್ಟಾಗ ಎಲ್ಲ ಬಸ್ಸೆಲ್ಲ ಬ್ಯುಸಿ ಆಗಿ ಎಲ್ಲ ಊರಿಗೆ ಹೊರಡ್ತಾರಲ್ಲ, ಏನಕ್ಕೆ ಹೊರಡ್ತಾರೆ? ಹಬ್ಬ ಹರಿದಿನ ಇದೆ, ನಾನು ಮನೆಗೆ ಹೋಗ್ಬೇಕು ಅಂತ ಹೋಗ್ತಾರೆ. ಈ ಪಿತೃಗಳ ಕಾಲದಲ್ಲೂ ಅಷ್ಟೇ, ಎಲ್ಲ ಪಿತೃಗಳು ನಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಬಂದು ರೆಡಿಯಾಗಿ ನಿಂತಿರ್ತಾರೆ ಲೈನಲ್ಲಿ. ಯಾವಾಗ ಕೊಡ್ತಾನೆ ಅಂತ ತಗೊಳ್ತಾರೆ, ಮತ್ತು ಆಶೀರ್ವಾದ ಮಾಡಿ ಹೋಗ್ಬಿಡೋದವ್ರು. ಅಕಸ್ಮಾತ್ ಆ ದೀಕ್ಷಾದಿ ಲೋಪೇಣ ಅದು ಲೋಪ ಆಯ್ತಾ, ತೊಂದರೆಗಳನ್ನು ಕೊಡ್ತಾರೆ. ಏನೇನು ಕೊಡ್ತಾರೆ? ವಂಶವನ್ನು ಮುಂದುವರಿಲಿಕ್ಕೆ ಬಿಡೋದೇ ಇಲ್ಲ. ವಂಶ ಕೆಲವ್ರದ್ದು ವಂಶವನ್ನು ನೋಡಿರ್ಬೋದು, ಹೆಣ್ಮಗು ಆಗಿ ಅವರು ಮುಗೀತು ಅಂತ ಹೇಳೋರು ವಂಶ ಅನ್ನುವಂಥದ್ದು. ಯಾಕೆ ಅಂದರೆ ಅವ್ರ ಕುಟುಂಬದಲ್ಲಿ ಮಾಡಿದಂಥ ಅಷ್ಟು ದೋಷಗಳು ಅನ್ನುವಂಥದ್ದು. ಆ ದೋಷಗಳೇನಾಗ್ತದೆ, ವಂಶವನ್ನು ಮುಂದುವರಿಲಿಕ್ಕೆ ಬಿಡೋದಿಲ್ಲ. ಆ ವಂಶವನ್ನು ಮುಂದುವರಿದಲೇ ಇರ್ಲಿಕ್ಕೆ ಕಾರಣ ಏನು? ಯಾವುದೋ ದೇವತಾನುಗ್ರಹ ಅನ್ನುವಂಥದ್ದು ಬಿಟ್ಟಿರ್ತಾರೆ, ದೇವ್ರ ಪೂಜೆಯನ್ನು ಬಿಟ್ಟಿರ್ತಾರೆ. ಅದರಿಂದ ಈ ವಂಶಾರಿಷ್ಟ ಅನ್ನುವಂಥದ್ದು ಬಂದಿರ್ತದೆ. ಅದಕ್ಕೆ ಸರಿಯಾಗಿ ಇವರಿಗೆ ಪಿತೃಗಳ ಕೆಲಸವನ್ನು ಮಾಡಲಿಕ್ಕೂ ಅತಿಯಾಗಿರ್ತಕ್ಕಂಥ ತೊಂದರೆಗಳು ಅನ್ನುವಂಥದ್ದು ಬರ್ತಾ ಹೋಗ್ತದೆ. ಆಗ ಈ ಕೆಲಸಗಳನ್ನು ಬಿಡ್ತಾ ಬರ್ತಾರೆ. ಆವಾಗ ಏನಾಗ್ತದೆ ಕೇಳಿದರೆ, ಮದುವೆ ಆದರೆ ಏನಾಗ್ತದೆ, ನೆಕ್ಸ್ಟ್ ಗಂಡ ಹೆಂಡತಿ ಮದುವೆ ಆಗಿ 1 ವರ್ಷದೊಳಗಡೆ ಒಂದು ಮಗು ಅನ್ನುವಂಥದ್ದು ಜನನ ಆಗ್ತದೆ. ಅಲ್ಲಿ ವಂಶ ಬೆಳೀತಲ್ಲ ಅದೀಗ. ಹಾಗಾಗಿ ಈ ಪಿತೃಗಳು ತೊಂದರೆಗಳನ್ನು ಹೇಗೆ ಕೊಡ್ತಾರೆ ಅಂತ ಕೇಳಿದರೆ, ಸಂತಾನಕ್ಕೂ ತೊಂದರೆ ಕೊಡ್ತಾರೆ, ವಿವಾಹಕ್ಕೂ ತೊಂದರೆ ಕೊಡ್ತಾರೆ, ಜೀವಿತಾವಧಿಯಲ್ಲಿತ್ತು ಅಂತಾದರೆ ಮಾಡುವಂಥ ಉದ್ಯೋಗದಲ್ಲೂ ತೊಂದರೆ ಕೊಡ್ತಾರೆ, ಆರೋಗ್ಯದಲ್ಲೂ ತೊಂದರೆ ಕೊಡ್ತಾರೆ. ವಿಧವಾಗಿ ಎಲ್ಲ ಇದಮಿತ್ತಂ ಪಿತೃಗಳು ಇದಕ್ಕೆ ಮಾತ್ರ ತೊಂದರೆ ಕೊಡ್ತಾರೆ ಅಂತ ಎಲ್ಲೂ ಉಲ್ಲೇಖ ಇಲ್ಲ.
ಅವ್ರು ಎಲ್ಲ ಥರನೂ ತೊಂದರೆ ಕೊಡ್ತಾರೆ, ಯಾವುದೋ ಒಂದಕ್ಕೆ ತೊಂದರೆ ಕೊಡಲ್ಲ, ಎಲ್ಲ ರೀತಿಯಾಗೂ ತೊಂದರೆ ಕೊಡ್ತಾರೆ. ಯಾಕೆ ಅಂತ ಕೇಳಿದ್ರೆ ಅವ್ರು ಬಂದು ನಮ್ಮ ಹತ್ರ ಕೇಳುವಂಥದ್ದೇನು, ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು, ನನಗೆ ಮೋಕ್ಷ ಕೊಡು. ಈ ನನಗೆ ಮೋಕ್ಷ ಕೊಡು ಅಂತ ಹೇಳಲಿಕ್ಕೆ ಈ ದೇಹ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಅವ್ರು ಬೇರೆ ಬೇರೆ ರೀತಿಯಾಗಿ ನಂಗೆ ಮೋಕ್ಷ ಕೊಡು ಅಂತ ಕೇಳ್ತಾರೆ. ಹೇಗೆ ಮದುವೆ ಆಗ್ಲಿಕ್ಕೆ ತೊಂದರೆ, ಮದುವೆ ಆಗಲಿಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಹಿಡಿದಿಟ್ಕೊಂಡಿರ್ತಾರೆ, ಇವನು ಮದುವೆ ಆಗದಲ್ಲ ರೀತಿಯಲ್ಲಿ ಪ್ರತಿಬಂಧಕಗಳೇ ಬಂದು ಕೂತ್ಕೊಳ್ಳಿ ಅಂತೇಳಿ. ಯಾವಾಗ ಆ ಯಾವುದೋ ಒಂದು ಸಮಸ್ಯೆಯಿಂದ ಎಚ್ಚೆತ್ತುಕೊಂಡು ಅದಕ್ಕೆ ಸರಿಯಾಗಿ ಔಷಧ, ಅರ್ಥಾತ್ ಈ ಪಿತೃ ಕೆಲಸಗಳನ್ನು ಅಥವಾ ಅದಕ್ಕೆ ಯಾವಾಗ ತೊಂದರೆ ನಮಗೆ ಉಂಟಾಗಿದೆಯೋ ಅದರ ಬುಡ ಹುಡುಕಬೇಕು, ಪ್ರಶ್ನಾ ಚಿಂತನೆಯಲ್ಲಿ ಸಿಗ್ತದೆ. ಆ ಬುಡವನ್ನು ಹುಡುಕಿ ನಾವು ಯಾವಾಗ ಪರಿಹಾರಾದಿಗಳನ್ನು ನಾವು ಮಾಡ್ಕೊಳ್ತಾ ಹೋಗ್ತೇವೋ ಆಗ ಈ ದೋಷ ಅನ್ನುವಂಥದ್ದು ನಿವೃತ್ತಿ ಆಗ್ಬಿಡ್ತದೆ. ಆಗ ಇವರು ಅನುಗ್ರಹಕ್ಕೆ ನಿಲ್ತಾರೆ, ಯಾವುದನ್ನು ತನ್ನಲ್ಲಿ ಹಿಡಿದಿಟ್ಟುಕೊಂಡಿರ್ತಾರೋ ಅವುಗಳನ್ನೆಲ್ಲ ಬಿಟ್ಟು ಬಿಡ್ತಾರೆ. ಹಾಗಾಗಿ ಈ ಸಂತಾನಕ್ಕೂ ಪಿತೃಗಳಿಗೂ ಅವಿನಾಭಾವವಾಗಿರ್ತಕ್ಕಂಥ ಸಂಬಂಧ ಉಂಟು. ನಮ್ಮ ಒಂದು ಜನ್ಮ ಉಂಟಾಗಬೇಕು ಅಂತ ಅದಕ್ಕೆ ನೋಡಿ, ನಾಮಕರಣವನ್ನು ಮಾಡುವಂಥ ಸಂದರ್ಭದಲ್ಲಿ ಒಂದು 5 ರೀತಿ ಹೆಸರುಗಳನ್ನು ಇಡ್ತಾರೆ. ಏನು, ಒಂದು ಜಾತಕ ನಾಮ ಅಂತ ಹೇಳಿ. ಜಾತಕ ನಾಮ ಅಂತ ಹೇಳಿದರೆ ಆ ಒಂದು ಮಗು ಹುಟ್ಟಿದಂಥ ದಿನ, ಡೇಟ್ ಆಫ್ ಬರ್ತ್, ಟೈಮಿಂಗ್ಸ್, ಸಮಯಕ್ಕೆ ಸರಿಯಾಗಿ ಯಾವ ನಕ್ಷತ್ರದಲ್ಲಿ ಹುಟ್ಟಿತು ಅನ್ನುವಂಥದ್ದನ್ನು ನೋಡ್ತಾರೆ. ಆ ಹುಟ್ಟಿದಂಥ ಮಗುವು ಸಮೇತ ಪೂರ್ವ ನಿಯೋಜಿತ ಅಂತ ಹೇಳಿದರೆ ಇದರಲ್ಲೇ ಹುಟ್ಟಬೇಕು ಅಂತ ಆ ಹೆಸರಿಡುವಾಗಲೂ ನೋಡಿ, ಜಾತಕ ನಾಮ ಅಂತ ಹೇಳಿ ಒಂದು ನಾಮ ಆಗ್ತದೆ. ಹುಟ್ಟಿದಂಥ ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಸರಿ ಅನುಗುಣವಾಗಿ ಬಂದಂಥ ಅಕ್ಷರಕ್ಕೆ ಸರಿಯಾಗಿ ಆ ಒಂದು ಹೆಸರನ್ನು ಇಡ್ತಾರೆ. ಇನ್ನೊಂದು ರೂಢಿನಾಮ ಅಂತ ಇರ್ತಾರೆ, ಅಂತ ಹೇಳಿದ್ರೆ ಚಿನ್ನ ಮುದ್ದೂರನ್ನು ಪ್ರೀತಿನಾಮ ಅಂತ ಹೇಳ್ತಾರೆ. ಇನ್ನೊಂದು ದೇವನಾಮ ಅಂತ ಹೇಳಿದ್ರೆ ದೇವರ ಹೆಸರುಗಳನ್ನು ಅವರಿಗೆ ಇಡ್ತಾರಂತೆ. ಆಮೇಲೆ ಇನ್ನೊಂದು ಪಿತೃಗಳ ನಾಮ ಅಂತ ಹೇಳಿದ್ರೆ ಪಿತೃಗಳು ಅಂತ ಹೇಳಿದ್ರೆ ನಮ್ಮ ಹಿರಿಯರ ಹೆಸರು, ಏನೋ ರಾಚಪ್ಪನೋ ಮೋಟಪ್ಪನೋ ಏನೋ ಅವ್ರ ತಾತನ ಹೆಸರೆಲ್ಲ ಇರುತ್ತೆ, ಅದನ್ನ ಯಾವ್ದಾದ್ರು ಒಂದು ಇವ್ರಿಗೆ ಇಡ್ತಾರಂತೆ. ಆಮೇಲೆ ಬರುವಂಥದ್ದೇ ಪ್ರೀತಿನಾಮ ಅಂತ ಹೇಳಿ. ಒಬ್ಬ ಮನುಷ್ಯನಿಗೆ 5 ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು ಇಡ್ತಾರೆ. ಅದರಲ್ಲಿ ಒಂದು ಪ್ರಧಾನವಾಗಿರುವಂಥದ್ದು ಪಿತೃಗಳ ಹೆಸರು. ಯಾಕೆ ಇಡ್ತಾರೆ ಹಾಗಾದರೆ? ಅವರ ಅನುಗ್ರಹ ಅನ್ನುವಂಥದ್ದು ಇವ್ರ ಮೇಲೆ ಇರಬೇಕು, ಮತ್ತು ಅವ್ರನ್ನ ನೆನೆಸ್ತಾ ಇರಬೇಕಂತ ಯಾವಾಗಲೂ. ಏನು, ಅವರಿಂದ ನನ್ನ ಜನ್ಮ ಉಂಟಾಗಿದೆ, ಇವತ್ತು ನಾನು ಅನ್ನ ಊಟ ಮಾಡ್ತಿದ್ದೀನಿ ಅಂತ ಆದರೆ ಅವರಿಂದ ನಾನು ಊಟ ಮಾಡ್ತಿದ್ದೀನಿ ಅನ್ನುವಂಥ ಮನಸ್ಥಿತಿ ಬರಬೇಕು ಅಂತಾನೆ ಆಗಿನ ಕಾಲದಲ್ಲಿ ಹೆಸರನ್ನ ಇಡ್ತಾ ಹೋದ್ರು. ಇವತ್ತೆಂಥ ಹೆಸರು ಇಡ್ತಿದ್ದಾರೆ? ಎಲ್ಲ ಬ್ಯಾಡ್ದಿದ್ದ ಅನರ್ಥಗಳನ್ನೇ ಬರೀ ಗೂಗಲ್ ದೇವರನ್ನು ಹುಡುಕೋದು ಇಡೋದು. ಅದಕ್ಕೆ ಸೂಚಿತವಾಗಿರುವಂಥ ಹೆಸರು ಗೊತ್ತಿರಲ್ಲ ಇವರಿಗೆ, ಆದರೆ ಅಲ್ಲೇನೋ ಒಂದು ಯೂನಿಕ್ ಆಗಿದೆಯಾ, ಇನ್ನು ವಿಭಿನ್ನವಾಗಿದೆಯಾ, ವಿಭಿನ್ನ ಯೂನಿಕ್ ಎರಡು ಒಂದೇ ಅಲ್ವಾ, ಆ ವಿಭಿನ್ನವಾಗಿದೆಯಾ ಅದನ್ನಿಟ್ಟು ಬಿಡುವ. ಸರಿ, ಅದರ ಅರ್ಥ ಅನ್ನುವಂಥದ್ದು ಗೊತ್ತಿಲ್ಲ ಅಂದರೂ ಪರವಾಗಿಲ್ಲ. ಯಾಕೆಂದರೆ ಈಗ ನೋಡಿ, ಹೋಗೊಂದು ಅಂಗಡಿಲಿ ಏನೋ ಒಂದು ವಸ್ತು ತೊಗೊಳ್ತೀವಿ ಅಂದರೆ ಡೇಟ್ ಆಫ್ ಎಕ್ಸ್ಪೈರಿ ಡೇಟು, ಅದು ಇದು ಮಣ್ಣು ಮಸಿ ಎಲ್ಲ ನೋಡ್ತೇವೆ. ಆ ಹೆಸರಿಟ್ಕೊಳ್ಳುವಾಗ ಇದನ್ನು ನೋಡೋದಿಲ್ಲ ಮನುಷ್ಯ. ಏನೋ ಇದು ಅನರ್ಥವೋ ಇದು ಅರ್ಥವೋ ಅನ್ನುವಂಥದ್ದು ಮನುಷ್ಯ ಚಿಂತನೆ ಮಾಡೋದಿಲ್ಲ. ಹಾಗಾಗಿ ಈ ಜಾತಕದಲ್ಲಿ ನಾಮಕರಣದಲ್ಲೇ 5 ರೀತಿಯಾಗಿರ್ತಕ್ಕಂಥ ಹೆಸರುಗಳನ್ನು, ಪಿತೃಗಳ ಹೆಸರನ್ನು ನಾವು ಒಂದು ಸೇರಿಸ್ಕೊಳ್ತೇವೆ ಅಂತ ಆದರೆ ಇದಕ್ಕೆ ನಾವಿನ್ನು ಎಷ್ಟು ಮಹತ್ವವನ್ನು ನಾವು ಕೊಡಬೇಕು ಅನ್ನುವಂಥದ್ದು ನಾವು ಅರಿಬೇಕಾಗಿರುವಂಥ ವಿಷಯ. ಯಾಕಾಗಿ ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲವೂ ಮರೆಮಾಚ್ತಾ ಇದೆ ಅಂತ ಕೇಳಿದರೆ, ಎಲ್ಲರೂ ಸುಖಕ್ಕೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ, ಕಷ್ಟಪಡಲಿಕ್ಕೆ ಪ್ರಾಶಸ್ತ್ಯ ಇಲ್ಲ. ಈಗ ನೀವು ನಮ್ಮ ಕಾಲದಲ್ಲೆಲ್ಲ ಏನು ಅಂತ ಕೇಳಿದ್ರೆ, ನೀವು ಎಲ್ಲ ಈ ನಮ್ಮ ಏಜಿನವರೆಲ್ಲ ಎಲ್ಲರೂ ಸ್ವಿಗ್ಗಿ ಝೊಮ್ಯಾಟೊ ಎಲ್ಲ ನಾವೇ, ಬ್ಲಿಂಕಿಟ್ ಎಲ್ಲ. ಆಗಿನ ಕಾಲದಲ್ಲಿ ನಮ್ಮಂಗೆ ಹಾಲು ತಂದು ಕೊಡು ಅಂದರೆ ನಾವೇ ಹಾಲು ತಂದು ಕೊಡಬೇಕಿತ್ತು. ಇವತ್ತಿನ ಕಾಲಘಟ್ಟದಲ್ಲಿ ಎಲ್ಲಿದೆ? ಎಲ್ಲೂ ಇಲ್ಲ, ಎಲ್ಲ ಕೈಯಲ್ಲಿ ಮೊಬೈಲ್. ಯಾವಾಗ ನಾವು ಒಂದೊಂದು ಆಚರಣೆಗಳನ್ನು ಬಿಡ್ತಾ ಹೋಗ್ತೇವೆ, ನಮ್ಮ ದೇಹ ಅನ್ನುವಂಥದ್ದನ್ನು ನಾವೇ ಹಾಳು ಮಾಡ್ಕೊಂಡಾಗೆ. ಯಾವಾಗ ನಾವು ಕೆಲಸಗಳನ್ನು ಒಂದೊಂದೇ ಕಮ್ಮಿ ಮಾಡ್ತಾ ಹೋಗ್ತೇವೆ, ಪಡೋದನ್ನು ಬಿಡ್ತೇವೆ, ಆಗ ನಮಗೆ ಒಂದೊಂದೇ ಕಷ್ಟಗಳು ಅನ್ನುವಂಥದ್ದು ಬಂದೇ ಬರ್ತದೆ. ಈಗ ಹಿಂದೆ ಇನ್ನು ಸುಮ್ಮನೆ ಈಗಿನ ಕಾಲಘಟ್ಟದಲ್ಲಿ ಹೀಗೆ ಆರೋಗ್ಯ ಸ್ಥಿತಿಗಳಾಗ್ತಾ ಹೋಯ್ತು ಅಂತ ಆದರೆ ಏನಾಗಬಹುದು? ಮನುಷ್ಯ ವ್ಯಾಯಾಮ ಇಲ್ಲದಲೆ ಅತಿಯಾಗಿರುವಂಥ ಮೊಸರು ಅಥವಾ ಅತಿಯಾಗಿರುವಂಥ ಕೊಬ್ಬಿರುವಂಥ ಅಂಶಗಳು, ಅತಿಯಾಗಿರುವಂಥ ತುಪ್ಪ ಬೆಣ್ಣೆಗಳನ್ನು ಸೇವನೆ ಮಾಡ್ದ ಅಂದರೆ ಏನಾಗ್ತಾನೆ? ಸರಿ ದಡುತಿ ಆಗ್ತಾನೆ, ತೆಳ್ಳಗಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ವ್ಯಾಯಾಮ ಅತ್ಯಗತ್ಯ. ಹೇಗೂ ಆಗ್ತಿತ್ತು, ಹಿಂದಿನವರೆಲ್ಲ ಯಾರು ಜಿಮ್ಮಿಗೆ ಹೋಗ್ತಿರ್ಲಿಲ್ಲ, ಏನು ಮಾಡ್ತಿದ್ರು? ಒಂದು ನೀರಿನ ಕೊಡ ತರಬೇಕು ಅಂತಂದ್ರೆ ಒಂದಷ್ಟು ದೂರ ಹೋಗಿ ನೀರು ತರಬೇಕಿತ್ತು. ಆ ಕೆಲಸಗಳನ್ನು, ದೈನಂದಿನವಾಗಿರುವಂಥ ಕೆಲಸಗಳನ್ನು ಮಾಡಿಯೇ ಅವರು ಸದೃಢವಾಗಿರ್ತಾ ಇದ್ರು. ಆದರೆ ಈಗಿನ ಕಾಲದಲ್ಲಿ ಏನಾಗಿದೆ, ಅದು ಮಾಡಲಿಕ್ಕೆಲ್ಲ ಜನ ಇದ್ದಾರೆ ಅಥವಾ ಮಿಷಿನ್ ಇದೆ, ಇವರೆಲ್ಲ ಹೋಗಿ ಕೂತಿರೋದಲ್ಲಿ ಹಣ ಕೊಟ್ಟು ಜಿಮ್ಮನ್ನು ಮಾಡುವಂಥ ಸ್ಥಿತಿಯನ್ನು ತಂದಿಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮ ದೇಹವನ್ನು ಸ್ವಾಸ್ಥ್ಯತೆಯನ್ನು ಕಾಪಾಡಿಕೊಳ್ಳೋದು ಇದೆಲ್ಲ ಯಾವುದರಿಂದ ಬರ್ತದೆ? ಈ ಬುದ್ಧಿ ಚಾಕಚಕ್ಯತೆ ಅನ್ನುವಂಥದ್ದು ಯಾವ ರೀತಿ ಬರ್ತದೆ ಅಂತ ಕೇಳಿದರೆ, ನಮ್ಮ ಹಿರಿಯರು ಮಾಡಿದಂಥದ್ದನ್ನು ನಾವು ಅನುಸರಿಸ್ತಾ ಇದ್ವಿ ಅಂತ ಆದರೆ, ಈಗ ಕೆಲವ್ರ ಮನೆಯಲ್ಲ ನೀವು ನೋಡಿರ್ಬೋದು, ಅಕಸ್ಮಾತ್ ನೀವೆಲ್ಲ ಟಿ ವಿಯಲ್ಲೆಲ್ಲ ಇದ್ದವರು ಯಾರ್ದೋ ಮನೆಗೆ ಹೋದಾಗ
ಇಲ್ಲ ಸ್ವಾಮಿ, ಅದು ನೋಡಿ ನಮ್ಮ ತಾತ ಉಪಯೋಗಿಸ್ತಿದ್ರು, ಅದನ್ನ ಅಲ್ಲಿ ಇಟ್ಟಿದ್ದೀವಿ ಅಂತೇಳಿ ಶೋಕೇಸಲ್ಲಿ ಇಟ್ಟಿರ್ತಾರೆ. ಏನಕ್ಕೆ ಅಂತ ಕೇಳಿದ್ರೆ ಅದು ನಮ್ಮ ತಾತನವ್ರು ಉಪಯೋಗಿಸ್ತಿದ್ರು ಅಂತೇಳಿ. ಆದರೆ ಈಗ ಯಾರೂ ಅದನ್ನು ಉಪಯೋಗಿಸೋದಿಲ್ಲ. ಹಾಗೆ ಒಂದೊಂದನ್ನು ಬಿಡ್ತಾ ಬಿಡ್ತಾ ಈ ಪಿತೃಪಕ್ಷದ ಆಚರಣೆಗಳನ್ನು ಸಮೇತ ಬಿಟ್ಟುಬಿಟ್ಟಿದ್ದಾರೆ. ಈ ಪಿತೃಪಕ್ಷದಲ್ಲಿ ಅನಾದಿ ಕಾಲದಲ್ಲಿ ನಾ ಹೇಳ್ಬೋದು, ಹಿಂದೆ ಅಂತ ನಾನು ಎಷ್ಟೋ ಸಲ ಹೇಳಿರ್ಬೋದು. ಹಿಂದೆ ಅಂತ ಹೇಳಿದರೆ ಎಲ್ಲೋ 1 ವರ್ಷ 2 ವರ್ಷ ಅಲ್ಲ, ಒಂದು 50 ವರ್ಷದ ಕೆಳಗಡೆ, 100 ವರ್ಷದ ಕೆಳಗಡೆ ಎಲ್ಲ ಹೋದರೆ ಜನರ ಜೀವನದ ವಿಷಯವನ್ನು ನಾವು ಒಂದು ಕಡೆ ಗಣನೆಗೆ ತಗೊಂಡು ಈಗಿನ ದಿನನಿತ್ಯ ಜೀವನ ಗಣನೆಗೆ ತಗೊಂಡಾಗ ಅವಾಗ ನಮಗೆ ಅರ್ಥ ಆಗ್ತದೆ ಹಿಂದೆ ಯಾಕೆ ಅನ್ನುವಂಥದ್ದು. ಹಾಗೆ ಈ ಸಂತಾನ ವಿಚಾರಗಳಲ್ಲೂ ಅಷ್ಟೇ. ನಾನು ಯಾಕೆ ಇಷ್ಟನ್ನು ಹೇಳಿದೆ ಅಂತ ಕೇಳಿದರೆ, ಈ ಪಿತೃಗಳ ಅನುಗ್ರಹ ಅನ್ನುವಂಥದ್ರಿಂದನೇ ಸಂತಾನ ಅನ್ನುವಂಥದ್ದೆಲ್ಲ ಸದೃಢವಾಗಿರುವಂಥ ಮಕ್ಕಳು ಹುಟ್ಟೋದು. ಮತ್ತು ಹೇಗೆ ಆ ಜೀನ್ಸ್ ಅನ್ನುವಂಥದ್ದು ಬರೋದು, ಹೇಗೆ ಪಿತೃಗಳ ಅನುಗ್ರಹ ಹೇಗಾಗಿದೆ ಅನ್ನುವಂಥದ್ದು ನಮಗೆ ಗೊತ್ತಾಗೋದಾದರೆ ನೋಡಿ, ನನ್ನ ಮಗಳು ಇರುವಂಥದ್ದು ನನ್ನ ರೀತಿಯೇ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ತಾಯಿಯ ರೀತಿಯೋ, ನನ್ನ ತಂದೆಯ ರೀತಿಯೋ, ಅಥವಾ ನಮ್ಮ ಹೆಂಡತಿಯ ಆ ಒಂದು ಅನುವಂಶೀಯತೆ ಅನ್ನುವಂಥದ್ದು ಅವಳಲ್ಲಿ ಬರ್ತದೆ. ಯಾಕೆ ಬರ್ತದೆ ಅಂತ ಕೇಳಿದರೆ ಅವರ ಅನುಗ್ರಹ ಅನ್ನುವಂಥದ್ದು. ಇವತ್ತಿನ ಕಾಲಘಟ್ಟದಲ್ಲಿ ಏನು, ಮಗುನ ಹುಟ್ಟಿದ ತಕ್ಷಣ ತೊಗೊಂಡೋಗಿ ಎಲ್ಲಿಡ್ತಾರೆ? ತಾಯಿ ಕೈಲಿ ಕೊಡೋದಿಲ್ಲ, ಐಸಿದಲ್ಲಿ ತೊಗೊಂಡೋಗಿಡ್ತಾರೆ. ಯಾಕೆ ಅಂದರೆ ಮಗುವಿಗೆ ಅಷ್ಟೇ ಒಂದು ಅವಳು ಪ್ರೆಗ್ನೆಂಟ್ ಅನ್ನುವಂಥದ್ದು ಡಿಸೈಡ್ ಆಯಿತು ಅಂದರೆ ಏನು ಮಾಡ್ತಾರೆ, ಎಲ್ಲ ಬ್ಯಾಡ್ದಿದ್ದೊಂದಿಷ್ಟು ಇಂಜೆಕ್ಷನ್, ಆ ರಾಸಾಯನಿಕ ವಸ್ತುಗಳು ಎಲ್ಲ ಕೊಟ್ಟು ಅವಳನ್ನು ವೀಕ್ ಮಾಡಿಬಿಡ್ತಾರೆ. ಸುಖಪ್ರಸವ ಆಗ್ಲಿಕ್ಕೆ ಬಿಡುವುದೇ ಇಲ್ಲ ಆ ಹೆಣ್ಣಿಗೆ. ಆದರೆ ಹಿಂದೆ ಹಾಗಿರಲಿಲ್ಲ. ಏನೋ ಒಂದು ಇಂಜೆಕ್ಷನ್ ಯಾವಾಗ ಎಲ್ಲೋ 6 ತಿಂಗಳದ್ದು ಒಂದು ಇಂಜೆಕ್ಷನ್ ಏನೋ ತೊಗೊಳ್ತಿದ್ರೇನೋ ಹಿಂದಿನ ಕಾಲದಲ್ಲಿ. ಆದರೆ ಇವತ್ತು ವಾರಕ್ಕೊಂದೋ ತಿಂಗಳಿಗೊಂದೋ ಇಂಜೆಕ್ಷನ್ ಕೊಡ್ತಾರೆ. ಯಾಕೆ ಕೊಡ್ತಾರೆ? ನಮ್ಮ ದೇಹ ಅನ್ನುವಂಥದ್ದು ಅಷ್ಟು ಹಾಳು ಮಾಡ್ಕೊಂಡು ಬಿಟ್ಟಿದ್ದೀವಿ. ಯಾವಾಗ ನಮ್ಮ ಆಚರಣೆಗಳನ್ನು ನಾವು ಕಮ್ಮಿ ಮಾಡ್ತಾ ಹೋಗ್ತೇವೆ, ಅದರ ಪರಿಣಾಮಗಳು ಅನ್ನುವಂಥದ್ದನ್ನು ನಮ್ಮ ಕಣ್ಣೆದುರುಗಡೆನೇ ನೋಡ್ತಾ ಹೋಗ್ತೇವೆ. ಹಾಗಾಗಿ ಈ ಸಂತಾನಕ್ಕೆ ವಿಶೇಷವಾಗಿ ತೊಂದರೆಗಳನ್ನು ಪಿತೃಗಳು ಕೊಡ್ತಾರೆ. ಯಾವಾಗ ದೀಕ್ಷಾದಿ ಲೋಪೇಣ ಸ್ವಜನಾನ್ ಬಾಧಮಾನಸ್ತೆ ಅಂತ ಹೇಳಿದರೆ, ಸ್ವಜನರು ಅಂತ ಹೇಳಿದರೆ ಯಾರು? ಸ್ವ ಅಂತ ಹೇಳಿದರೆ ನಮ್ಮ, ಸ್ವಜನಾನ್ ಜನರೇ, ನಮ್ಮ ಜನರಿಗೆ. ಈಗ ನಮ್ಮ ತಂದೆ ಹೋಗಿದ್ದಾರೆ, ಅವರಿಗೇನು ಕೆಲಸಗಳನ್ನು ಮಾಡಲಿಲ್ಲ ಅಂತ ಆದರೆ ಸ್ವಜನಾನ್ ನನಗೆ ತೊಂದರೆ ಕೊಡಬೇಕು, ನನ್ನ ಜೊತೆ ಹುಟ್ಟಿದವರಿಗೆ ತೊಂದರೆ ಕೊಡಬೇಕು. ಸ್ವಜನಾನ್ ಬಾಧಮಾನಸ, ಬಾಧಮಾನಸ್ತೆ ಅಂದರೆ ಯಾವ ರೀತಿ ಬೇಕಾದರೂ ಕೊಡ್ಬೋದು. ಸಂತಾನಕ್ಕೂ ತೊಂದರೆ ಕೊಡ್ಬೋದು, ಅಥವಾ ಮದುವೆಗೆ ತೊಂದರೆ ಕೊಡ್ಬೋದು, ಉದ್ಯೋಗದಲ್ಲಿ ತೊಂದರೆ ಕೊಡ್ಬೋದು, ಆರೋಗ್ಯದಲ್ಲಿ ತೊಂದರೆ ಕೊಡ್ಬೋದು. ಆ ಪರಿಸ್ಥಿತಿ ಅನ್ನುವಂಥದ್ದು, ಆ ತೊಂದರೆಯ ಪ್ರಮಾಣ ಅನ್ನುವಂಥದ್ದು ಎಷ್ಟಿದೆ ನೋಡಿ. ಅವನು ಬೇಕಾದರೆ ಸಣ್ಣ ರೀತಿಯಲ್ಲಿ ಮದುವೆಗಿದ್ವೆ ಆಗದಲ್ಲೇ ಮಕ್ಕಳಾಗ್ದಲೇನೋ ಅನುಭವಿಸ್ಬೋದು, ಇಲ್ಲ ಅಂತ ಹೇಳಿದ್ರೆ ಆಕ್ಸಿಡೆಂಟ್ ಆಗಿ ಮರಣವನ್ನು ಹೊಂದಬಹುದು. ಹಾಗಾಗಿ ಈ ಎಲ್ಲ ಕೆಲಸಗಳನ್ನು ನಾವು ಯಾವುದೇ ಕಾರಣಕ್ಕೂ ಬಿಡಲಿಕ್ಕಿಲ್ಲ. ಏನು ಅಂತ ಕೇಳಿದರೆ, ಹಿಂದೆ ಆದರೆ ಎಲ್ಲರೂ ಹೇಳ್ತಿದ್ರು, ನಿಮ್ಮನೆಯಲ್ಲೂ ಹೇಳ್ತಿದ್ರು, ನಮ್ಮನೆಯಲ್ಲೂ ಹೇಳ್ತಿದ್ರು, ನೋಡೋರ ಮನೆಯಲ್ಲೂ ಹೇಳಿರ್ತಾರೆ, ನಮ್ಮ ತಾತ ಅಂತೂ ಭಾರಿ ಸ್ಟ್ರಿಕ್ಟ್ರು, ಭಾರಿ ಹೊಡಿತಿದ್ರು, ಒಂದು ತಪ್ಪು ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ಈಗ ಅಪ್ಪ ಮಕ್ಕಳು ತಾತ ಎಲ್ಲ ಕುತ್ಕೊಂಡು ಒಟ್ಟಿಗೆ ಏನಾರು ಒಂದು ಅನರ್ಥಗಳನ್ನು ಮಾಡ್ತಾ ಇರ್ತಾರೆ. ಎಲ್ಲಿ ಹೋಯ್ತಾಗಾದರೆ ಆ ಹೆದರಿಕೆ ಯಾಕಿತ್ತು ಅಂತ ಕೇಳಿದ್ರೆ, ಹೇಳಿದ್ದನ್ನು ಅವನು ಮಾಡ್ತಾನೆ ಅಂತ. ಈಗ ಎಲ್ಲದೂ ಹೋಗಿದೆ ಅಂತ ಹೇಳಿದಾಗ ಸಾಧ್ಯವಾದಷ್ಟು ಧರ್ಮದಿಂದ ಇರಿ ಅಂತಲೇ ನಾವು ಕೇಳುವಂಥದ್ದು. ಯಾಕೆ ಅಂತ ಕೇಳಿದರೆ, ನಮ್ಮ ಧರ್ಮವನ್ನು ನಾವು ಉಳಿಸ್ಲಿಲ್ಲ ಅಂತ ಹೇಳಿದರೆ ಅನ್ಯ ಧರ್ಮೀಯರು ಬಂದ್ಬಿಟ್ಟು ನಮ್ಮ ಧರ್ಮವನ್ನು ಉಳಿಸೋದಿಲ್ಲ. ಯಾವಾಗ ನಮ್ಮ ಧರ್ಮವನ್ನು ನಾವು ಉಳಿಸ್ತೇವೋ ಆಗ ನಾವು ಬೇರೆ ಯಾರೂ ನಮಗೆ ಪೆಟ್ಕೊಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕೆಂದರೆ ನಮ್ಮದು ಸದೃಢವಾಗಿರ್ತಕ್ಕಂಥದ್ದು ಸನಾತನ ಹಿಂದೂ ಧರ್ಮ ಅನ್ನುವಂಥದ್ದು. ಹಾಗಾಗಿ ಅಲ್ಲಿ ನಾವು ಯಾವ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ದೇವೋ, ಈ ಸನಾತನ ಹಿಂದೂ ಧರ್ಮ ಆಗಿರ್ಬೋದು, ಅಥವಾ ಕ್ರಿಶ್ಚಿಯಾನಿಟಿ ಆಗಿರ್ಬೋದು, ಮುಸಲ್ಮಾನ್ ಆಗಿರ್ಬೋದು, ಎಲ್ಲರ ದೇವರು ಹೇಳುವಂಥದ್ದು ಒಂದೇ, ನೀವು ಧರ್ಮದಿಂದ ಇರಿ ಅಂತ ಹೇಳಿ. ಆದರೆ ಅದನ್ನು ತಿರುಚುವಂಥ ಪ್ರಯತ್ನ ಮಾಡಿ ಬೇರೆ ಏನೇನೋ ಮಾಡ್ತಾರೆ ಬಿಟ್ಟರೆ. ಹಾಗಾಗಿ ಇಲ್ಲಿ ಎಲ್ಲ ಕಡೆಯೂ ಅಷ್ಟೇ, ನೀವು ನಿಮ್ಮ ಧರ್ಮವನ್ನು ಗೌರವಿಸಿ, ಆಗ ಮಾತ್ರ ಆ ಧರ್ಮ ಸಂರಕ್ಷಣೆ ಆಗ್ತದೆ. ಬಿಟ್ಟರೆ ನಮ್ಮನ್ನು ನಾವೇ ಹಾಳು ಮಾಡ್ತಾ ಹೋದ್ವಿ ಅಂತ ಆದರೆ, ಈಗ ಗಣಪತಿ ಹಬ್ಬದಲ್ಲ ಆಯಿತು, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಎಲ್ಲ ಒಂದಿಷ್ಟು ತಂದರು, ಬಿಡ್ಬೇಕಾದ್ರೆ ಏನು ಮಾಡಿದ್ರು, ಮೇಲ್ಗಡೆಯಿಂದ ಎಸೆದ್ರು, ಇಲ್ಲ ಅದ್ರ ಮೇಲೆ ಹತ್ತಿ ಕೂತ್ಕೊಂಡ್ರು. ಎಲ್ಲೋಯ್ತಾಗಾದ್ರೆ ದೇವತ್ವ ಅನ್ನುವಂಥದ್ದೆಲ್ಲ ಹೋಯ್ತು. ಇದು ಎಲ್ಲವೂ ಸಮೇತ ಬಿಡು, ಮುಂದಿನ ವರ್ಷದಿಂದ ಮಾಡೋದು ಬೇಡ, ಈ ವರ್ಷ ಒಂದೇನೋ ಆಗೋಗಿದೆ ಅಂತ ಹೇಳಿದ್ರೆ ಮಾಡಿದಂಥದ್ದು ನಾವು ಅನುಭವಿಸಲೇಬೇಕು. ಯಾಕಂದ್ರೆ ನಾವು ಮಾಡಿದ್ದು ಯಾರೋ ಪಕ್ಕದ ಮನೆಯವ್ರಿಗೆ ಹೋಗಿ ಕಪಾಳಕ್ಕೆ ಹೊಡೆದಿದ್ದಲ್ಲ, ದೇವರನ್ನು ನಾವು ನಿಂದನೆ ಮಾಡಿದಂಥದ್ದು. ಅದು ನಮಗೆ ಪೆಟ್ಟು ಕೊಡ್ತದೆ ಇವತ್ತಲ್ಲ ನಾಳೆ. ಯಾಕೆ ಅಂತ ಕೇಳಿದರೆ, ಇದು ಯಾವುದೋ ಬೇರೆ ಅಲ್ಲ, ಇದು ಶಕ್ತಿ ಇರುವಂತಹ ಧರ್ಮ ಅನ್ನುವಂಥದ್ದು. ಯಾಕಂದರೆ ಅಮಾವಾಸ್ಯೆ ಹುಣ್ಣಿಮೆ ಆಗುವಂಥದ್ದು, ಗ್ರಹಣ ಆಗುವಂಥದ್ದೆಲ್ಲ ಯಾರಿಗೂ ನಾವು ಕೆಲಸಕ್ಕೆ ಇಟ್ಟಿದ್ದೀವಿ. ಯಾರನ್ನಾರು ನೀ ಗ್ರಹಣ ಶುರು ಮಾಡಿ ಈ ವರ್ಷಕ್ಕೆ ಈ ಗ್ರಹಣ, ಅದೆಲ್ಲ ಮಾಡ್ತಿರುವಂಥದ್ದು ದೇವರೇ. ಆದ್ದರಿಂದ
ಪ್ರತ್ಯಕ್ಷವಾಗಿ ನಮಗೆ ಎಲ್ಲವೂ ಕಣ್ಣಿಗೆ ಕಾಣಿಸ್ತಿದೆ ಅಂತ ಆದಾಗ ನಾವು ಎಚ್ಚೆತ್ತುಕೊಳ್ಬೇಕು, ಸ್ವಲ್ಪ ಎಚ್ಚೆತ್ತುಕೊಂಡು ಧರ್ಮ ಕೆಲಸಗಳನ್ನು ಮಾಡಬೇಕು. ಅದಕ್ಕಾಗಿಯೇ ಈ ಪಿತೃಪಕ್ಷದಲ್ಲಿ ಇಷ್ಟೆಲ್ಲ ನಾವು ಹೇಳ್ತಿರುವಂಥದ್ದು. ಇದು ಯಾವುದು ಪಿತೃಪಕ್ಷಕ್ಕೆ ಸಂಬಂಧಿತವಾಗಿರುವಂಥದ್ದಲ್ಲ. ನಾವು ಈಗ ಪ್ರತಿ ವರ್ಷ ನೀವು ಯಾವುದು ಮಹಾಲಯ ಅಮಾವಾಸ್ಯೆಗಳನ್ನು ಮಾಡಿ ಅಂತ ಹೇಳಿದ್ರು ಕೂಡಲೇ ಜನ ಕೇಳೋದಿಲ್ಲ. ಇದೆಲ್ಲ ಪೂರ್ವ ವೃತ್ತಾಂತಗಳನ್ನು, ಉಪಮೇಯಾದಿಗಳನ್ನೆಲ್ಲ ಅವರಿಗೆ ಅರ್ಥೈಸಿದಾಗ, ಓ ಹೌದು, ಇದು ನಾವು ಮಾಡ್ತಿರುವಂಥದ್ದು ತಪ್ಪು, ನಾವು ಹೀಗೆ ಮಾಡುವಂಥದ್ದು ಸರಿ ಅನ್ನುವಂಥದ್ದು ಅರ್ಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಎಷ್ಟು ವಿಷಯಗಳನ್ನು ಹೇಳಬೇಕಾಗಿರುವಂಥ ಸ್ಥಿತಿ ಬಂತು. ಖಂಡಿತ ಗುರುಜಿ. ಇನ್ನು ಈ ಸಂತಾನಹೀನತೆಗೆ ಪರಿಹಾರ ಏನು ಅಂತ? ಲಿಖ್ಯತೆ ಸಂತತಿ ಪ್ರಶ್ನಸತ್ರ ಪ್ರಥಮ ಪ್ರಮುಚ್ಯತೆ ಅನ್ನುವಂಥದ್ದು ಒಂದು ವಾಕ್ಯ. ಅಂತ ಹೇಳಿದರೆ, ನಾವು ಸಂತಾನ ಆಗಲಿಕ್ಕಿಂತ ಮುಂಚಿತವಾಗಿ ಒಂದು ಹೆಣ್ಣಿನ ಪ್ರಥಮ ರಜೋದರ್ಶನ ಕಾಲದಿಂದನೂ ನಾವು ಚಿಂತನೆ ಮಾಡಬೇಕು. ಆ ಒಂದು ದುಷ್ಟತಿಥಿ ವಾರ ನಕ್ಷತ್ರ, ಮದುವೆ ಆದಂಥ ನಕ್ಷತ್ರ, ಹಾಗೆ ಮದುವೆ ಆಗುವಂಥ ಮುಹೂರ್ತ, ಇವೆಲ್ಲವೂ ಸಂತಾನಕ್ಕೆ ಕಾರಣವಾಗ್ತದೆ. ಹಾಗೆ ಇನ್ನು ಸಂತಾನಕ್ಕೆ ಏನೇನನ್ನೆಲ್ಲ ನಾವು ಸರಿ ಮಾಡ್ಕೊಳ್ಬೋದು ಅಂದರೆ, ಮುಖ್ಯವಾಗಿ ನಾವು ಮಾತಾಡ್ತಿರುವಂಥ ಈ ಪ್ರೇತದಿಂದ ಉಂಟಾದಂಥದ್ದು, ಪಿತೃಗಳ ಕೆಲಸದಿಂದ ಉಂಟಾದಂಥ ತೊಂದರೆಗಳೇನಾದರೂ ಇತ್ತು ಅಂತಾದರೆ ಆ ಮೋಕ್ಷ ಕೆಲಸಗಳನ್ನು, ತ್ರಿಪಿಂಡೀಕರಣ ಶ್ರಾದ್ದ, ನಾವು ನೆನ್ನೆ ಹೇಳಿದಂತೆ ಆ ಮೋಕ್ಷದ ಕೆಲಸಗಳನ್ನು ಮಾಡಿಕೊಳ್ಳುವಂಥದ್ದು. ಇಲ್ಲ ಸಂತಾನಕ್ಕೆ ವಿಶೇಷವಾಗಿ ಸಂತಾನ ಗೋಪಾಲಕೃಷ್ಣ ಮಂತ್ರಗಳನ್ನು, ಜಪಗಳನ್ನು ಮಾಡಿಸುವಂಥದ್ದು, ಹೋಮಾದಿಗಳನ್ನು ಮಾಡುವಂಥದ್ದು. ಆ ಬೆಳ್ಳಿಯ ಕೃಷ್ಣನನ್ನು ಒಂದು ಬೆಣ್ಣೆಯ ಮೇಲೆ ಬೆಳ್ಳಿಯ ಕೃಷ್ಣನನ್ನಿಟ್ಟು ಅವನಿಗೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಮಾಡಿ ಅವನಿಗೆ ವಿಹಿತವಾಗಿರ್ತಕ್ಕಂಥ ಕರ್ಮಗಳನ್ನು ಹೇಳಿದ್ದಾರೆ. ಆ ಒಂದು ಕೆಲಸಕ್ಕೆ ಆ ಸಂತಾನ ಗೋಪಾಲಕೃಷ್ಣ ವ್ರತ ಅನ್ನುವಂಥದ್ದು, ಇದನ್ನು ಮಾಡಿ ಅದನ್ನು ಉತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣನಿಗೆ ದಾನವನ್ನು ಮಾಡುವಂಥದ್ದು. ಸಂತಾನದಲ್ಲಿ ಕೆಲವೊಮ್ಮೆ ಯಾವಾಗ ಒಂದು ಹುಡುಗ ಹುಡುಗಿಯ ಜಾತಕ ಅನ್ನುವಂಥದ್ದು ಕೂಡುವುದಿಲ್ಲ, ಅವರಿಗೆ ಸಂತಾನ ಅನ್ನುವಂಥದ್ದು ಆಗ್ಲಿಕ್ಕೆ ಚಾನ್ಸೇ ಇಲ್ಲ. ಅವರು ಆ ಮದುವೆಯನ್ನು ಬಿಟ್ಟು ಮತ್ತು ಇನ್ನೊಂದು ಮದುವೆ ಆದಾಗಲೇ ಅವರಿಗೆ ಸಂತಾನ ಅನ್ನುವಂಥದ್ದು ಆಗುವಂಥದ್ದು. ಯಾಕೆ ಅಂತ ಕೇಳಿದರೆ, ಆ ಜಾತಕ ಯಾವಾಗ ಕೂಡುವುದಿಲ್ಲ, ನೀವೇನೇ ವೈದ್ಯಕೀಯ ಚಿಕಿತ್ಸೆ ಮಾಡಿ ಅವರಿಗೆ ಸಂತಾನ ಅನ್ನುವಂಥದ್ದು ಇರೋದಿಲ್ಲ. ಇನ್ನು ಕೆಲವರಿಗೆ ಅವರು ಕುಟುಂಬದಲ್ಲಿ ಮಾಡಿದಂಥ ಪಾಪಕರ್ಮಗಳಿಂದ ಏನಾಗ್ತಾರೆ ಕೇಳಿದರೆ, ಅವರೊಬ್ಬ ಹೊಟ್ಟೆಯಲ್ಲಿ ಸಂತಾನ ಆಗಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಂತಹ ಸಂದರ್ಭಗಳಲ್ಲಿ ಶಾಸ್ತ್ರ ಏನು ಹೇಳ್ತದೆ ಅಂತ ಕೇಳಿದರೆ, ನೀವು ದತ್ತುಪುತ್ರ ಸ್ವೀಕಾರ ವಿಧಿಯನ್ನು ಮಾಡಿಕೊಳ್ಳಿ. ಒಂದು ಮಗುವನ್ನು ದತ್ತುವನ್ನು ತಗೊಳ್ಳಿ. ಆ ದತ್ತು ತಗೊಂಡು ಆ ಮಗುವಿಗೆ ದತ್ತುಪುತ್ರ ಸ್ವೀಕಾರ ವಿಧಿ ಅಂತಲೇ ಒಂದಿಷ್ಟು ಪೂಜೆ ಪುನಸ್ಕಾರಾದಿಗಳಿದೆ. ಇನ್ಮೇಲಿಂದ ಅವನು ಮಾಡಿದಂಥ ಪಾಪಕರ್ಮಗಳು, ಯಾಕೆ ಅಂತ ಕೇಳಿದ್ರೆ ಅವನು ಇನ್ನೊಬ್ಬರ ಹುಟ್ಟಿದಂಥದ್ದು, ಅದಕ್ಕೆಲ್ಲ ಪ್ರಾಯಶ್ಚಿತಗಳನ್ನು ಮಾಡಿಕೊಂಡು ಶಾಸ್ತ್ರೋಕ್ತವಾಗಿ ದತ್ತುಪುತ್ರ ಸ್ವೀಕಾರ ವಿಧಿ. ಇನ್ನು ಪುತ್ರ ಕಾಮೇಷ್ಟಿ ಯಾಗ ಅನ್ನುವಂಥದ್ದೆಲ್ಲ ದೊಡ್ಡ ದೊಡ್ಡ ಯಾಗಗಳಿದೆ. ಅದೆಲ್ಲ ಹೇಗೆ ಅಂತ ಕೇಳಿದರೆ 2 ತಿಂಗಳು 3 ತಿಂಗಳುಗಳ ಕಾಲ ಆ ಯಾಗ ಅನ್ನುವಂಥದ್ದು ನಡೆಯುವಂಥದ್ದು. ಈಗಿನ ಕಾಲಘಟ್ಟದಲ್ಲಿ ಶಕ್ತರಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಮಾಡೋರೆಲ್ಲ ಇದ್ದಾರೆ, ಅದು ಅವರವ್ರ ಕರ್ಮಕ್ಕೆ ಬಿಟ್ಟಂಥದ್ದು. ಆದರೆ ಸಂತಾನಕ್ಕೆ ಈ ಎಲ್ಲ ದೃಷ್ಟಿಕೋನಗಳಿಂದನೂ ನಾವು ಚಿಂತನೆಯನ್ನು ಮಾಡ್ಬೋದು. ಖಂಡಿತ ಗುರುಜಿ. ಇನ್ನು ಕೆಲವರಿಗೆ ಈ ಗರ್ಭಪಾತ ಆಗ್ತಾ ಇರುತ್ತೆ. ಸೊ ಜಾತಕದಲ್ಲಿ ಯಾವ ದೋಷ ಇದ್ದರೆ ಈ ರೀತಿ ಆಗುತ್ತೆ ಅಂತ? ಗರ್ಭಪಾತ ಆಗಲಿಕ್ಕೆ ಕಾರಣಗಳೇನು ಅಂತ ಕೇಳಿದರೆ, ಒಂದು ಈ ಗರ್ಭದಲ್ಲಿರುವಂಥ ತೊಂದರೆಗಳು. ಗರ್ಭದಲ್ಲಿ ಯಾವಾಗ ನೋಡಿ, ಗರ್ಭಚೀಲ ಅನ್ನುವಂಥದ್ದು ಅತಿ ಪ್ಯೂರಾಗಿ, ಅಂದರೆ ಅಲ್ಲಿ ಮಲಿನತೆ ಇರಬಾರ್ದಂತೆ. ಅಲ್ಲಿ ಸ್ವಲ್ಪ ಮಲಿನತೆ ಇದ್ದರೂ ಇನ್ಫೆಕ್ಷನ್ ಆಗಿ ಈ ವೀರ್ಯ ಅನ್ನುವಂಥದ್ದು ಹೋಗಿ ಆ ಗರ್ಭಚೀಲದಲ್ಲಿ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರುವುದಿಲ್ಲ. ಅರ್ಥಾತ್ ಅದು ಇನ್ಫೆಕ್ಷನ್ ಆಯಿತು ಅಂದರೂ ಗರ್ಭ ಅನ್ನುವಂಥದ್ದು ಹೋಗಿಬಿಡ್ತದೆ. ಅಥವಾ ಅದರಲ್ಲಿ ಆ ಒಂದು ಭಾಗಕ್ಕೆ, ಯಾವ ಗರ್ಭಚೀಲ ಇರುವಂಥ ಜಾಗ ಅಥವಾ ಅದಕ್ಕೆ ಹೆಚ್ಚಾಗಿ ಹೀಟ್ ಇರುವಂಥ ಪದಾರ್ಥಗಳು, ಉಷ್ಣತೆ ಇರುವಂಥ ಪದಾರ್ಥಗಳನ್ನು ನಾವು ಸೇವನೆ ಮಾಡಿದಾಗ ಏನಾಗ್ತದೆ, ಆ ಹಿಡಿದಿಟ್ಕೊಳ್ಳುವಂಥದ್ದು ಬಿಟ್ಟು ಬಿಡ್ತದೆ, ಅದು ಜಾರು ಬಿಡ್ತದೆ ಅಂತ ಹೇಳಿ. ಹಾಗಾಗಿ ಇದಕ್ಕೆ ವೈದ್ಯಕೀಯ ಚಿಕಿತ್ಸೆ ಅನ್ನುವಂಥದ್ದು ಎಷ್ಟು ಪ್ರಾಮುಖ್ಯತೆ ಆಗ್ತದೋ, ಈ ಗರ್ಭಪಾತ ಅನ್ನುವಂಥದ್ದು ಆಗಲಿಕ್ಕೆ ಕಾರಣವೂ ಅದೇ. ಈ ಸರ್ಪನ ಮರಿಮೊಟ್ಟೆಗಳನ್ನು ನಾಶ ಮಾಡಿದಂಥದ್ದು. ಅದರ ಮುಖ್ಯ ಉದ್ದೇಶ ಏನು, ಬಾಧೆಗಳ ಯಾವುದೇ ಆಗಿರ್ಬೋದು, ಸರ್ಪ ಬಾಧೆ ಆಗಿರಬಹುದು ಅಥವಾ ಪ್ರೇತ ಬಾಧೆಗಳಾಗಿರ್ಬೋದು, ಜಾತಕ ಬಾಧೆಗಳಾಗಿರ್ಬೋದು, ಇದು ತೊಂದರೆ ಕೊಡ್ತಿರುವಂಥದ್ದೇ ಸಂತಾನಕ್ಕೆ ಅಂತ ಹೇಳಿದಾಗ ಅದರ ಕರ್ಮಾಂಗಗಳನ್ನು ನಾವು ಸರಿ ಮಾಡ್ತಾ ಹೋಗಬೇಕು. ಒಂದು ದೇಹದ ತೊಂದರೆಗಳಿಂದ ಆಗಬೇಕು, ಇಲ್ಲ ಅಂತ ಹೇಳಿದರೆ ದೈವಿಕವಾಗಿರ್ತಕ್ಕಂಥ ತೊಂದರೆಗಳಿಂದ ಆಗಬೇಕು. ಕೆಲವೊಂದು ಬಾರಿ ನಾವು ನೋಡಿರ್ಬೋದು, ಸಂತಾನಕ್ಕೆ ಎಷ್ಟೇ ಔಷಧಗಳನ್ನು ಕೊಟ್ಟರು ಅವ್ರಿಗೆ ಸರಿಯಾಗೋದಿಲ್ಲ. ಆಮೇಲೆ ಅವರು ಯಾವುದೋ ಒಂದು ಕಾರಣದಿಂದ ಏನೋ ಒಂದು ಕೆಲವೊಂದು ದೇವತಾ ಕೆಲಸಗಳನ್ನು ಮಾಡಿದ ಮೇಲೆ ಅವ್ರಿಗೆ ಆಗ್ತದೆ. ಆಮೇಲೆ ಹೇಳ್ತಾರೆ, ಡಾಕ್ಟ್ರಿಗೆ ಆಶ್ಚರ್ಯ, ನಂಗೆ ಆಗದಲ್ಲೇ ಇರುವಂಥದ್ದು ಆಯಿತು ಅಂತೇಳಿ. ಅವೆಲ್ಲ ಯಾಕೆ ಅಂತ ಕೇಳಿದರೆ, ನೀವು ವೈದ್ಯಕೀಯ ಚಿಕಿತ್ಸೆ ಅಲ್ಲ, ನೀವು ಏನನ್ನೇ ಮಾಡಿದರೂ ಸಮೇತ ಸಂತಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗೋದಿಲ್ಲ. ಏಕೆಂದರೆ ಆ ದೋಷಗಳಿದ್ದಾಗ, ಯಾವಾಗ ಆ ದೋಷವನ್ನು ನಾವು ಪರಿಹಾರ ಮಾಡ್ಕೊಳ್ತೇವೆ, ವೈದ್ಯರು ಕೊಡುವಂಥ ಚಿಕಿತ್ಸೆ ಅನ್ನುವಂಥದ್ದು ಆ ಒಂದು ದೇಹಕ್ಕೆ ಒಗ್ಲಿಕ್ಕೆ ಶುರು ಮಾಡ್ತದೆ. ಇಲ್ಲ ಅಂತ ಹೇಳಿದರೆ ಔಷಧಿ ತಗೊಂಡ್ರೂ ಅವ್ರಿಗೇನಾಗ್ತದೆ, ಅನಾನುಕೂಲಗಳೇ ಆಗುವಂಥದ್ದು ಅಥವಾ ಅದರಿಂದ ಅನರ್ಥಗಳಾಗುವಂಥದ್ದೆಲ್ಲ ಅವರು ಅನುಭವಿಸ್ತಾ ಹೋಗ್ತಾರೆ.
ಹಾಗಾಗಿ ಈ ಗರ್ಭಪಾತ ಅನ್ನುವಂಥದ್ದು, ಮತ್ತು ಇನ್ನೊಂದೇನು, ಗರ್ಭಪಾತವನ್ನು ಹೆಚ್ಚು ಮಾಡಿಕೊಂಡ್ರೆ ಏನು ಹೇಳ್ತಾರೆ ಡಾಕ್ಟ್ರು ಇದರಲ್ಲಿ, ಹೆಚ್ಚು ಹೆಚ್ಚು ಸ್ವಯಂ ಪ್ರೇರಿತವಾಗಿ ಗರ್ಭಪಾತಗಳನ್ನು ಆ ವ್ಯಕ್ತಿಯೇ ಮಾಡ್ಕೊಳ್ತಿದ್ರು ಅಂತಾದರೆ ಮುಂದೆ ಸಂತಾನಕ್ಕೆ ತೊಂದರೆ ಆಗ್ತದೆ. ಅಥವಾ ಈ ಅಂಗವೈಕಲ್ಯ ಇದ್ದಂಥ ಮಕ್ಕಳುಗಳು ಹುಟ್ಟುತ್ತಾರೆ. ಯಾಕೆ ಅಂತ ಕೇಳಿದ್ರೆ ಸ್ವಯಂಕೃತವಾಗಿರ್ತಕ್ಕಂಥ ಗರ್ಭಪಾತಗಳನ್ನು ಈ ಮನುಷ್ಯ ಮಾಡ್ಕೊಂಡು ಬೇಡ ಮುಂದೆ ಮಾಡ್ಕೊಳ್ಳೋಣ ಅಂತ ಹಾಗೂ ಆಗ್ತದೆ. ಮತ್ತೆ ಔಷಧಗಳನ್ನು ತಗೊಂಡು ಬೇಡ ನನಗೆ ಇದು ಈಗ ಆಗುದಿಲ್ಲ, ನಮಗೇನೋ ಕೆಲಸ ಇದೆ, ಅಥವಾ ನಮ್ಮ ಮನೇಲಿ ಒಪ್ಪಲಿಲ್ಲ, ಅಥವಾ ಇನ್ನು ಮತ್ತೇನೋ ಏನೇ ಇರ್ಬೋದು, ಆ ರೀತಿ ಮಾಡ್ಲಿಕ್ಕಿಲ್ಲ. ಅಲ್ಲಿ ಒಂದು ಶಿಶುವನ್ನು ಹತ್ಯೆ ಮಾಡಿದಂಥ ಲೆಕ್ಕ. ಅದೇನಾಗ್ತದೆ, ಆ ಹತ್ಯೆ ಮಾಡಿದಂಥದ್ದು ಸಮೇತ ಮುಂದೆ ಪ್ರಾಪ್ತವಾಗಲಿಕ್ಕೆ ಅದು ತೊಂದರೆಯನ್ನು ಕೊಡ್ತದೆ. ಹಾಗಾಗಿ ಈ ಒಂದು ಪಿತೃಗಳ ಪಕ್ಷದಲ್ಲೂ ಸಮೇತ ಈ ಪಿತೃಗಳಿಂದನೂ ಸಂತಾನಕ್ಕೆ ವಿಶೇಷವಾಗಿರ್ತಕ್ಕಂಥ ತೊಂದರೆಗಳು ಆಗುವಂಥದ್ದಿದೆ. ಹಾಗಾಗಿ ಆಗುವಂಥದ್ದಿದೆ ಅಂದರೆ ಎಲ್ಲರಿಗೂ ತೊಂದರೆ ಆಗ್ತದೆ ಅಂತಲ್ಲ, ನೀವು ತಪ್ಪು ಮಾಡಿದರೆ ನಿಮಗೆ ತೊಂದರೆ ಆಗ್ತದೆ. ಹಾಗಾಗಿ ಆ ದೋಷಾದಿಗಳನ್ನು ಪರಿಹಾರ ಆಗಲಿಕ್ಕೋಸ್ಕರವಾಗಿ ಆದರೂ ನೀವು ವರ್ಷಾವಧಿಯಾಗಿ ಪಿತೃಗಳ ಕೆಲಸವನ್ನು ಸರಿಯಾಗಿ ಮಾಡ್ತಾ ಬನ್ನಿ. ಅದನ್ನು ಬಿಟ್ಟರೆ ಕಟ್ಟಿಟ್ಟ ಬುತ್ತಿ, ತೊಂದರೆ ಅನುಭವಿಸ್ಲಿಕ್ಕೆ ರೆಡಿ ಇರಬೇಕು. ಹೆಲ್ಮೆಟ್ ಹಾಕದೆ ಹೋದ್ರೂ ಕೂಡಲೇ ಈ ಹಿಂದೆ ಆದರೆ ಪೊಲೀಸ್ ಇದ್ದಾರೆ ಅಂತೇಳಿ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು, ಈಗೆಲ್ಲಿ ತಪ್ಪಿಸ್ಕೊಂಡು ಹೋಗ್ತಾರೆ, ಎಲ್ಲ ಕಡೆ ಕ್ಯಾಮ್ರಾ ಹಾಕಿದ್ದಾರೆ. ಯಾಕೆ ಈ ವಿಷಯವನ್ನು, ಪೊಲೀಸ್ ವಿಷಯವನ್ನು ತಗೊಂಡೆ ಅಂತ ಕೇಳಿದರೆ, ಹಾಗೆಯೇ ಭಗವಂತ ನೀವೇನು ಮಾಡಿದಿರಿ, ಏನು ಬಿಟ್ಟಿದ್ದೀರಿ, ನೀವು ಯಾರ ಹತ್ರ ಹೇಳ್ತೀರಿ ಬಿಡ್ತೀರಿ, 4 ಗೋಡೆಗಳ ಮಧ್ಯೆ ಇದೆ, ನೋಡುವವನೊಬ್ಬ ಎಲ್ಲಿದ್ರೂ ನೀವು ಏನು ಮಾಡ್ತಿದ್ದೀರಿ ಅಂತ ಗೊತ್ತಾಗ್ತದೆ. ಹೇಗೆ ಗೊತ್ತಾಗ್ತದೆ? ನಮ್ಮ ಇದೇ ಪಂಚೇಂದ್ರಿಯಗಳಿಂದ, ನಾವು ಮಾಡುವಂಥ ಕೆಲಸಗಳಿಂದ. ಇದೆಲ್ಲವೂ ಸಮೇತ ಭಗವಂತನಿಗೆ ನಮ್ಮಿಂದನೇ ಹೋಗುವಂಥದ್ದು. ಹಾಗಾಗಿ ನಾವು ಧರ್ಮವಾಗಿರ್ಬೇಕೇ. ಅವ್ರು ಯಾರು ನೋಡಲ್ಲ, ಅವ್ರು ಕೇಳಿಸ್ಕೊಳ್ಳಿಲ್ಲ, ಮಾತಾಡ್ಬಿಡು ಅವ್ರ ಬಗ್ಗೆ ಅಂತ ಹೇಳಿದ್ರೆ, ನೋಡುವವನೊಬ್ಬ ಇರ್ತಾನೆ. ಯಾರು ನೋಡಲಿಲ್ಲ ಅಂತ ಕೇಳಿದ್ರು ನಮ್ಮ ಪಂಚೇಂದ್ರಿಯಗಳಿಗಾದ್ರೂ ಗೊತ್ತಿರ್ತದೆ. ಎಡಗೈಲಿ ಮಾಡಿದ ಬಲಗೈ ಗೊತ್ತಾಗಬಾರ್ದು ಅಂತ ಹೇಳಿದ್ರೆ ಮೆದ್ಲಿಗಾದ್ರೂ ಗೊತ್ತಾಗಬೇಕಲ್ಲ. ಹಾಗಾಗಿ ಈ ಪಿತೃಪಕ್ಷಗಳಲ್ಲಿ ಹಿರಿಯರ ಕೆಲಸಗಳನ್ನು ಮಾಡಬೇಕು. ಮತ್ತು ಈ ಪಿತೃಗಳ ದೋಷ ಅನ್ನುವಂಥದ್ದು ಹೋಗ್ಲಿಕ್ಕೋಸ್ಕರವಾಗಿ ಕೆಲಸಗಳನ್ನು ಮಾಡಿದಾಗ ಸಂತಾನಕ್ಕೆ ಸಂಬಂಧಿತವಾಗಿರುವಂಥದ್ದೆಲ್ಲ ತೊಂದರೆಗಳು ಅನ್ನುವಂಥದ್ದು ಶೀಘ್ರವಾಗಿ ಹೋಗಿ ನಾವು ಸುಖವಾಗಿರ್ತಕ್ಕಂಥ ಜೀವನವನ್ನು ಅನುಭವಿಸ್ತಾ ಹೋಗ್ತೇವೆ. ಖಂಡಿತ ಗುರುಜಿ. ಇನ್ನು ಒಬ್ಬ ವ್ಯಕ್ತಿಯ ಮರಣದ ನಂತರ ಅವನ ಆತ್ಮಕ್ಕೆ ಮೋಕ್ಷ ಅನ್ನೋದು ಯಾವಾಗ ಸಿಗುತ್ತೆ, ಅಂದರೆ ಎಷ್ಟು ಸಮಯ ಬೇಕಾಗುತ್ತೆ ಅಂತ? 1 ವರ್ಷಗಳ ಕಾಲ ಬೇಕು. ಯಾಕೆ ಅಂತ ಹೇಳಿದರೆ ನೋಡಿ, ನನ್ನ ಮೇಲೆ ಯಾರೋ ಕೇಸ್ ಹಾಕಿದ್ದಾರೆ ಅಂತ ಹೇಳಿದರೆ ನಾನು ಅಪರಾಧಿ ಅಂತ ಪ್ರೂವ್ ಆಗೋದು ಯಾವಾಗ? ಕೋರ್ಟಿಗೆ ಹೋಗಿ ಜಡ್ಜ್ ಇವನು ಅಪರಾಧಿ ಅಂತ ಹೇಳಿದ್ರ ಮೇಲೆ. ಹಾಗಾದರೆ ನಾನು ಮನೆಯಿಂದ ಕೋರ್ಟ್ ತನಕ ಹೋಗುವಂಥ ಸಮಯ ಇದೆಯಲ್ಲ, ಅದು 1 ವರ್ಷಗಳ ಕಾಲ ಅಂತೇಳಿ. ಅರ್ಥಾತ್ 1 ವರ್ಷದಲ್ಲಿ ಅವನಿಗೆ 12 ಶ್ರಾದ್ದಾದಿಗಳು, ತಿಂಗಳಿಗೆ ಒಮ್ಮೆ ಅಂತ 12 ಶ್ರಾದ್ದಗಳು ನಡೀತದೆ. ಮತ್ತು 12 ಅವನು ಈ ಯಮಪುರಿಯನ್ನು, ಮತ್ತು ಕೆಲವೊಂದು ಈ ಗರುಡ ಪುರಾಣದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಗರುಡ ಪುರಾಣದ ವಿಷಯಗಳನ್ನು ವಿಮರ್ಶೆ ಮಾಡ್ತಾ ಹೋಗುವ ಆ ಸಂದರ್ಭದಲ್ಲಿ ಆ ಪ್ರೇತ ಅನ್ನುವಂಥದ್ದು ಒಂದೊಂದು ಜಾಗವನ್ನು ದಾಟ್ಕೊಂಡು ಹೋಗ್ತದಂತೆ. ಕೆಲವರಲ್ಲಿ ಏನು ಅಂತ ಕೇಳಿದರೆ, ಅತಿಯಾಗಿರುವಂಥ ಬಿಸಿಲು, ಕೆಳಗಡೆ ಬೆಂಕಿ ಇರೋ ಕಡೆ ಯಮಭಟ್ರು ಕಾಯಿಸ್ತಾರಂತ, ನಿಂತ್ಕೊಂಡು ನೀನಿಲ್ಲಿ ಅಂತೇಳಿ. ಯಾಕೆ ಅಂದರೆ ಅವನು ಪಾಪಕರ್ಮಗಳನ್ನು ಮಾಡಿದ್ದಾನೆ, ಆ ಪಾಪಕರ್ಮದ ಪ್ರಾಯಶ್ಚಿತ್ತಕ್ಕೆ ಅವನಲ್ಲಿ ಅನುಭವಿಸ್ಬೇಕು ಆ ಪ್ರೇತ ಅಂತ ಹೇಳಿ ಅಲ್ಲಿ ನಿಲ್ಲಿಕ್ಕೆ ಸಾಧ್ಯತೆ ಇರೋದಿಲ್ಲ. ಅಲ್ಲಿ ಅತಿಯಾಗಿ ತೊಂದರೆಗಳಿರ್ತದೆ, ತಿವಿತಾ ಇರ್ತಾರಂತೆ. ಆ ಸಂದರ್ಭಗಳಲ್ಲಿ ಇವನು ಮಾಡಿದಂಥ ಪಾಪಕರ್ಮಗಳು ಹೇಗೆ ಅವನಿಗೆ ಪ್ಲಸ್ ಪಾಯಿಂಟ್ ಆಗ್ತದೆ ಅಂತ ಕೇಳಿದರೆ, ಆ ಯಮಭಟ್ರು ಏನು ಮಾಡಿಬಿಡ್ತಾರೆ, ನೋಡಪ್ಪ ಇವನು ಸಾಯುವಂಥ ಸಂದರ್ಭದಲ್ಲಿ ಅಥವಾ ಬದುಕಿದ್ದಂಥ ಸಂದರ್ಭದಲ್ಲಿ ಗೋವಿಗೆ ಇಷ್ಟು ಕೆಲಸಗಳನ್ನು ಮಾಡಿದ್ದಾನೆ, ಗೋವನ್ನು ಸಂರಕ್ಷಣೆ ಎಷ್ಟು ಮಾಡಿದ್ದಾನೆ, ಹಾಗಾಗಿ ಈ ಒಂದು ಜಾಗವನ್ನು ಅವನನ್ನು ಬಿಟ್ಟುಬಿಡೋಣ. ಯಾಕೆ ಅಂತ ಕೇಳಿದ್ರೆ ವಿನಾಯಿತಿ ಕೊಡುವ, ಅವನು ಅಲ್ಲಿ ಒಳ್ಳೆ ಕೆಲಸ ಮಾಡಿದ್ದಾನೆ, ಇಲ್ಲಿ ನಾವು ಇವ್ರನ್ನ ಬಿಟ್ಟುಬಿಡುವ. ಹಾಗೆ ಆ ಒಂದು ಎಲ್ಲ ಮಾರ್ಗಗಳನ್ನು ಅವನು ಕ್ರಮಿಸಿ ದಾಟಿ ಯಮಪುರಿಗೆ ಹೋಗಿ ಚಿತ್ರಗುಪ್ತನ ಮುಂದೆ ನಿಲ್ಲುವಾಗ 1 ವರ್ಷ ಆಗ್ತದೆ. 1 ವರ್ಷ ಆದ ಮೇಲೆ ಅವನು ಪಾಪಕ್ಕೋ ಪುಣ್ಯಕ್ಕೋ ಅಂದರೆ ಹೇಳಿದರೆ ಈ ಸ್ವರ್ಗಕ್ಕೋ ಅಥವಾ ನರಕಕ್ಕೋ ಅನ್ನುವಂಥದ್ದು ಡಿಸೈಡ್ ಆಗ್ತದೆ ಅನ್ನುವಂಥದ್ದು. ಹಾಗಾಗಿ 1 ವರ್ಷಗಳ ಕಾಲ ಅವರನ್ನು ಕುರಿತೇ ನಾವು ಕೆಲಸಗಳನ್ನು ಮಾಡ್ತಾ ಬರಬೇಕು. ಗೋಗ್ರಾಸ ಕೊಡೋದು ಅಥವಾ ಬ್ರಾಹ್ಮಣರಿಗೆ ಸ್ವಯಂ ಪಾಕಾದಿಗಳನ್ನು ಕೊಡೋದು. ಅವಾಗೆಲ್ಲ ಏನಾಗ್ತಾರೆ ಕೇಳಿದರೆ, ಯಾವಾಗ ಇಲ್ಲಿ ಬ್ರಾಹ್ಮಣ ಅಥವಾ ಗೋವು ಸಂತೃಪ್ತರಾಗಿ ಆಯ್ತಪ್ಪ ಒಳ್ಳೇದಾಗಲಿ ಅಂತ ಹೇಳ್ತಾರೆ, ಅವರು 1 ವರ್ಷ ಹೋಗುವಂಥ ಆ ಪರಿಕ್ರಮ ಮಾಡುವಂಥ ಕಾಲ ಏನಿರ್ತದೆ, ಅಲ್ಲಿ ಬರುವಂಥ ತೊಂದರೆಗಳಿಂದ ಅವರಿಗೆ ಅಲ್ಲಿಂದ ಗೇಟ್ ಪಾಸ್, ಹೋಗಪ್ಪ ಇವಂದು ಆಗಿದೆ, ಹೋಗಿ ಇವನಿಗೆ ಬೇಡ, ಈ ಸಮಸ್ಯೆ ಬೇಡ, ಇವನು ಮುಂದಿನ ಕಳ್ಸಂತೇಳಿ ಅವನು ಯಾವ್ದು ಮಾಡಿದ್ನೋ ಅವನಿಗೆ ಅನ್ಭವಿಸ್ಕೊಂಡು ಹೋಗ್ಲಿಕ್ಕೆ 1 ವರ್ಷ ಬೇಕು. ಹಾಗಾಗಿ 1 ವರ್ಷಗಳ ಕಾಲ ಈ ಕೆಲಸಗಳನ್ನು ಯಾವುದು ನಾವು ಮಾಡಬಾರ್ದು. ಹಾಗಾಗಿ 1 ವರ್ಷ ಆ ಪ್ರೇತ ಅನ್ನುವಂಥದ್ದು ಮೋಕ್ಷಕ್ಕೆ ಹೋಗಲಿಕ್ಕೆ, ಮೋಕ್ಷ ಅಂತ ಹೇಳಲಿಕ್ಕೆ ನಾವು ಶಕ್ತರಿಲ್ಲ, ಅದು ಹೋಗಿ ಪಿತೃ ಶಾಲೆಯನ್ನು ಸೇರುವಂಥ ಕೆಲಸ. ಅಂದರೆ ಅವ್ರ ತಂದೆ ಎಲ್ಲಿದ್ದಾರೋ ಆ ರೂಮಿಗೆ ಹೋಗಕ್ಕೆ 1 ವರ್ಷ ಬೇಕು. ಆ ರೂಮಿಗೆ ಹೋಗೋ ತನಕ ತಡಿಬೇಕು ಅಂತ ಹೇಳಿ. ಹಾಗಾಗಿ 1 ವರ್ಷಗಳ ಕಾಲ ಬೇಕಾಗ್ತದೆ.
ಖಂಡಿತ ಗುರುಜಿ. ಇನ್ನು ಈ ಅಂತರ್ಪಿಶಾಚಿ ಅಂತ ಹೇಳ್ತಾರೆ, ಇದ್ರ ಅರ್ಥ ಏನು ಅಂತ? ಅಂತರಹ ಪಿಶಾಚಃ ಅಂತ ಹೇಳಿದರೆ ಕೆಳಗಡೆ ಇರಲಿಕ್ಕೆ ದೇಹ ಇಲ್ಲ, ಮತ್ತು ಅಲ್ಲಿಗೆ ಬರ್ತೇನೆ ನಾನು. ಅಂತರ ಅಂತ ಹೇಳಿದರೆ ಯಾವುದಕ್ಕೆ ಅಂತರ? ಭೂಮಿಗೂ ಮತ್ತು ಆಕಾಶಕ್ಕೂ ಇರುವಂತಹ ಅಂತರ. ಆ ಅಂತರದಲ್ಲಿರುವಂತಹ ಪಿಶಾಚತ್ವ ಅಂತ ಹೇಳಿ. ಅವುಗಳು ಕೆಳಗಡೆ ಈಗತ್ಲ ಬಾಡಿಗೆ ಮನೆ ಮಾಡ್ಕೊಂಡಿರೋಣ ಅಂದ್ರೆ ದೇಹ ಇಲ್ಲ ಅವಕ್ಕೆ. ಅವಾಗೇನು ಅಂತ ಕೇಳಿದ್ರೆ ಈ ಮರಕ್ಕೆ ಬೇಕಾದ್ರೂ ಹೋಗಿ ಸೇರ್ಕೊಳ್ತಾವೆ, ಮರದಲ್ಲಿ ಸೇರ್ಕೊಂಡು ಹಿಂಗೆ ಆಟ ಆಡ್ತಿರ್ತವೆ. ಇಲ್ಲ ಅಂತ ಹೇಳಿದ್ರೆ ತಮ್ಮ ಸ್ವಜನಾನ್ ಬಾಧ ಮಾನಸ್ತೆ, ಸ್ವಜನರಿಗೆಲ್ಲ ತೊಂದರೆ ಕೊಡ್ತಾ ಬರುತ್ತಂತೆ. ತುಂಬ ದೊಡ್ಡ ತೊಂದರೆ ಆಯಿತು ಅಂದರೆ ಮನೆ ಸುತ್ತ ಬಂದು ಮನೆ ಗಿಡಗಳನ್ನೆಲ್ಲ ಅಲ್ಲಾಡಿಸೋದು, ಇಲ್ಲ ಪಾತ್ರೆ ಪಗಡೆಗಳನ್ನೆಲ್ಲ ಬೀಳಿಸ್ಬಿಡೋದು, ಈ ಥರದ್ದೆಲ್ಲ ನಾವೆಲ್ಲ ನೋಡಿರ್ಬೋದು ಫಿಲಮ್ ಟಿವಿಗಳಲ್ಲಿ ಗಳಲ್ಲೆಲ್ಲ ಇರುವಂಥದ್ದೆಲ್ಲ ಇರ್ತದೆ. ಆ ಸ್ವಜನಾನ್ ಬಾಧ ಮಾನಸ್ತೆ ಅಂತ ಹೇಳಿದರೆ ಸ್ವಜನರನ್ನೆಲ್ಲ ಬಾಧೆ ಕೊಡ್ತಾ ಬರ್ತದಂತೆ. ಹಾಗೆ ಏನು ಅಂತರಪಿಶಾಚಿ ಅಂತ ಹೇಳಿದರೆ, ಆಗಲೇ ನಾವೊಂದು ಶ್ಲೋಕದಲ್ಲಿ ಪ್ರೇತಾಯಾಮ್ ಪಿಶಾಚತಃ ಅಂತ ಹೇಳಿ, ಪ್ರೇತ ಅನ್ನುವಂಥದ್ದು ಪಿಶಾಚತ್ವಕ್ಕೆ ಪರಿವರ್ತನೆ. ಪ್ರೇತ ಅಂತ ಹೇಳಿದರೆ ಆ ಒಂದು ಸತ್ತಂತಹ ಪ್ರೇತ ಅನ್ನುವಂಥದ್ದು ಆತ್ಮಕ್ಕೆ ನಾವು ಪ್ರೇತ ಅಂತೇಳಿ ಹೇಳ್ತೇವೆ. ಯಾವಾಗ ಅದಕ್ಕೆ ಸಂಸ್ಕಾರಾದಿಗಳನ್ನು ಮಾಡ್ತೇವೋ ಅದು ವಿಷ್ಣು ಸಾಯುಜ್ಯವನ್ನು ಸೇರ್ಕೊಳ್ತದೆ. ಪ್ರೇತ ಶಬ್ದಂ ನಾಸ್ತಿ, ಆ ಒಂದು ಕ್ರಿಯೆಗಳನ್ನು ಮಾಡಿದ್ರ ಮೇಲೆ ಆ ಒಂದು ಕ್ಷಣದಿಂದನೇ ಪ್ರೇತ ಶಬ್ದ ಅನ್ನುವಂಥದ್ದೇ ಹೇಳಲಿಕ್ಕಿಲ್ಲ ಅಂತ ಶಾಸ್ತ್ರದಲ್ಲಿ ಪ್ರೇತ ಶಬ್ದಂ ನಾಸ್ತಿ ಅಂತ ಹೇಳ್ತಾರೆ. ಅಂದರೆ ಪ್ರೇತ ಅನ್ನುವಂಥ ಶಬ್ದವನ್ನೇ ಹೇಳಲಿಕ್ಕಿಲ್ಲ, ಯಾಕೆಂದರೆ ಅವ್ರಿಗೆ ಮೋಕ್ಷ ಆಗಿದೆ ಅಂತ ಹೇಳಿ. ಅವರೆಲ್ಲ ಹೋಗೋದು ಇಲ್ಲಿಗೆ ಮೋಕ್ಷಕ್ಕೆ ಅಂತ ಹೇಳಿ. ಯಾವಾಗ ಈ ದುರ್ಮರಣಾದಿಗಳು ವಿಷಪ್ರಾಶನಾದಿಗಳನ್ನೆಲ್ಲ ಮಾಡ್ಕೊಂಡು ಹೋಗಿರ್ತಾರೋ ಅವರೆಲ್ಲ ಏನು ಮೇಲ್ಗಡೆ ಹೋಗ್ಲಿಕ್ಕೆ ಅವ್ರಿಗೆ ಪರ್ಮಿಷನ್ ಇಲ್ಲ, ಕೆಳಗಡೆ ಇರಲಿಕ್ಕೆ ದೇಹ ಇಲ್ಲ, ಸುಟ್ಟಾಕ್ಬಿಟ್ಟಿದ್ದಾರೆ, ಇಲ್ಲ ಹೂತಾಕ್ಬಿಟ್ಟಿದ್ದಾರೆ. ಅಂಥವರೆಲ್ಲರೂ ಅಂತರ ಪಿಶಾಚಿ, ಅಂತರದಲ್ಲಿರ್ತಾರೆ. ಯಾವ ಅಂತರದಲ್ಲಿ? ಭೂಮಿ ಮತ್ತು ಆಕಾಶದ ಮಧ್ಯಾಂತರದಲ್ಲಿ ಅವರೆಲ್ಲ ಇರ್ತಾರೆ. ಅಂಥವ್ರನ್ನ ಅಂತರ್ಪಿಶಾಚಿ ಅಂತೇಳಿ ಹೇಳ್ತಾರೆ. ಖಂಡಿತ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ, ಧನ್ಯವಾದಗಳು. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.